ಈ ವಿಡಿಯೋದಲ್ಲಿ 3 ಫೇಸ್ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಸ್ಟಾರ್ಟರ್ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಕನೆಕ್ಷನ್ ಹಾಕೋದು, ಮತ್ತು ಯಾವ ಥರ ಏನೇನು ಕಾಂಪೋನೆಂಟ್ಸ್ ಇರುತ್ತೆ, ಯಾವ ಕಾಂಪೋನೆಂಟ್ಸ್ ಏನೇನು ಯೂಸ್ ಆಗುತ್ತೆ ನೋಡೋಣ. ಸ್ಟಾರ್ಟರ್ ಒಳಗಡೆ ನೋಡೋದಕ್ಕೆ ಈ ಥರ ಇರುತ್ತೆ. ಸ್ಟಾರ್ಟ್ರಲ್ಲಿ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ನೋಡೋಣ. ಇಂಡಿಕೇಟರು, ಲೈನಲ್ಲಿ ಕರೆಂಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ. ಆರ್ಮ್ಸ್ ಮೀಟರು, ನಮ್ಮ ಮೋಟ್ರು ಎಷ್ಟು ಲೋಡ್ ತೊಗೊತಾ ಇದೆ ಅಂತ ನೋಡೋದಕ್ಕೆ. ವೋಲ್ಟೇಜ್ ಮೀಟರು, ಲೈನ್ ಮಧ್ಯೆ ಇರೋ ವೋಲ್ಟೇಜ್ನ ಚೆಕ್ ಮಾಡೋದಕ್ಕೆ ವೋಲ್ಟೇಜ್ ಮೀಟ್ರ್ ಯೂಸ್ ಮಾಡ್ತೀವಿ. RYB ವೋಲ್ಟೇಜ್ ಸ್ವಿಚ್, ಆಫ್ ಪುಷ್ ಬಟನು. ಇದು ಟರ್ಮಿನಲ್ಸ್ ಬಂದು NC ಬರುತ್ತೆ. NC ಅಂದರೆ ನಾರ್ಮಲಿ ಕ್ಲೋಸ್ ಅಂತ. ಆನ್ ಪುಷ್ ಬಟನು, ಇದು ಟರ್ಮಿನಲ್ಸ್ ಬಂದು NO ಬರುತ್ತೆ. NO ಅಂದರೆ ನಾರ್ಮಲಿ ಓಪನ್ ಅಂತ. ಫ್ಯೂಸ್ನ ಏನಕ್ಕೆ ಯೂಸ್ ಮಾಡೋದಂದರೆ ನಮ್ಮ ಕಂಟ್ರೋಲ್ ಪ್ಯಾನಲ್ ಶಾರ್ಟ್ ಸರ್ಕ್ಯೂಟ್ ಏನು ಆಗದಿರೋ ಥರ ನೋಡ್ಕೊಳ್ಳೋಕ್ಕೆ. ಕಾಂಟ್ಯಾಕ್ಟ್ರ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಾಂಟ್ಯಾಕ್ಟ್ ಆಗೋಕ್ಕೆ 2 ಟರ್ಮಿನಲ್ ಇರುತ್ತೆ. ಅದನ್ನು A1 A2 ಅಂತ ಮೆನ್ಷನ್ ಮಾಡ್ಕೊಳ್ಳೋಣ. ಇದು 4 ಟರ್ಮಿನಲ್ ಕಾಂಟ್ಯಾಕ್ಟರು. 4 ಟರ್ಮಿನಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಮುಂದೆ ವೀಡಿಯೋದಲ್ಲಿ ನೋಡೋಣ. ರಿಲೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೋಟ್ರ್ ಏನಾದ್ರು ಓವರ್ಲೋಡ್ ಆದಾಗ ಇದು ಆಫ್ ಆಗುತ್ತೆ. ಸಿಂಗಲ್ ಫೇಸ್ ಪ್ರಿವೆಂಟರ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ಸಿಂಗಲ್ ಏನಾರು ಆಯ್ತಂದರೆ ಆಫ್ ಆಗೋಕ್ಕೆ ಸಿಂಗಲ್ ಫೇಸ್ ಪ್ರಿವೆಂಟರ್ ಯೂಸ್ ಮಾಡ್ತೀವಿ. ಹಂಗೆ ಮೋಟ್ರು ಯಾವ ಥರ ಕನೆಕ್ಷನ್ ಮಾಡೋದು ನೋಡೋಣ ಈ ವಿಡಿಯೋದಲ್ಲಿ. ಈಗ ಕನೆಕ್ಷನ್ಸ್ ಯಾವ ಥರ ಮಾಡೋದು ನೋಡೋಣ. ಈ ಲೈನ್ 1ಗೆ ಕಲರ್ ಕೋಡು ರೆಡ್ ಅಂತ ತೊಗೊಳ್ಳೋಣ. ರೆಡ್ ವೈರು ಫ್ಯೂಸ್ ಔಟ್ಪುಟ್ ಟರ್ಮಿನಲಿಂದ ಆಮ್ಸ್ಮೀಟ್ರ್ ಇನ್ಪುಟ್ ಟರ್ಮಿನಲ್ ಹೋಗುತ್ತೆ. ಆಮ್ಸ್ಮೀಟರ್ ಔಟ್ಪುಟ್ ಟರ್ಮಿನಲ್ ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ ಕನೆಕ್ಷನ್ ಮಾಡೋಣ. ಹಾಗೆ ಲೈನ್ 2 ಕಲರ್ ಕೋಡು ಎಲ್ಲೋ ತೊಗೊಳ್ಳೋಣ. ಇದು ಫ್ಯೂಸ್ ಔಟ್ಪುಟ್ ಟರ್ಮಿನಲ್ ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಲೈನ್ 3 ಕಲರ್ ಕೋಡು ಬ್ಲೂ ತೊಗೊಳ್ಳೋಣ. ಫ್ಯೂಸ್ ಔಟ್ಪುಟ್ ಟರ್ಮಿನಲಿಂದ ಕಾಂಟ್ಯಾಕ್ಟ್ರು ಇನ್ಪುಟ್ ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಕಾಂಟ್ಯಾಕ್ಟ್ರು ಔಟ್ಪುಟ್ ಟರ್ಮಿನಲ್ನ ರಿಲೇ ಇನ್ಪುಟ್ ಟರ್ಮಿನಲ್ಗೆ ಇಂಟರ್ ಕನೆಕ್ಷನ್ ಮಾಡ್ಕೊಳ್ಳೋಣ. ರಿಲೇ ಔಟ್ಪುಟ್ ಟರ್ಮಿನಲ್ನಿಂದ ಪ್ರಿವೆಂಟ್ ಇನ್ಪುಟ್ ಟರ್ಮಿನಲ್ಗೆ ರೆಡ್ ಯೆಲ್ಲೋ ಬ್ಲೂನ ಕನೆಕ್ಷನ್ ಮಾಡ್ಕೊಳ್ಳೋಣ. ಪ್ರಿವೆಂಟರ್ ಔಟ್ಪುಟ್ ಟರ್ಮಿನಲ್ನಿಂದ ಮೋಟ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಬ್ಲೂ, ಯೆಲ್ಲೋ, ರೆಡ್ಡು. ಈಗ ನಮ್ಮ ಪವರ್ ಕನೆಕ್ಷನ್ ಮುಗಿದಿದೆ. ಈಗ ಕಂಟ್ರೋಲ್ ಸರ್ಕ್ಯೂಟ್ ಯಾವ ಥರ ಮಾಡೋದು ನೋಡೋಣ. ಲೈನ್ 1ಇಂದ ಇಂಡಿಕೇಟರ್ 1ಗೆ ಕನೆಕ್ಟ್ ಆಗುತ್ತೆ. ಲೈನ್ 2ಇಂದ ಇಂಡಿಕೇಟರ್ 2ಗೆ ಕನೆಕ್ಟ್ ಆಗುತ್ತೆ. ಲೈನ್ 3ಇಂದ ಇಂಡಿಕೇಟರ್ಗೆ ಕನೆಕ್ಟ್ ಆಗುತ್ತೆ. 3 ಇಂಡಿಕೇಟ್ರಲ್ಲೂ ಇನ್ನೊಂದು ಟರ್ಮಿನಲ್ ಬ್ಯಾಲೆನ್ಸ್ ಇರುತ್ತೆ. ಅದನ್ನು ಇಂಟರ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಈಗ ವೋಲ್ಟೇಜ್ ಮೀಟ್ರ್ ಕನೆಕ್ಷನ್ ಯಾವ ಥರ ಮಾಡೋದು ನೋಡೋಣ. ವೋಲ್ಟೇಜ್ ಮೀಟ್ರ್ ಎಲ್ಲೋ ವೈರ್ನ ಡೈರೆಕ್ಟಾಗಿ ವೋಲ್ಟೇಜ್ ಮೀಟ್ರ್ ಕೊಟ್ಕೊಳ್ಳೋಣ. ಬ್ಲೂಯಿಂದ RYB ಸ್ವಿಚ್ ಒಂದು ಟರ್ಮಿನಲ್ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇನ್ನೊಂದು ಟರ್ಮಿನಲ್ಗೆ ರೆಡ್ ವೈರ್ನ ಕನೆಕ್ಷನ್ ಮಾಡ್ಕೊಳ್ಳೋಣ. RYB ಸ್ವಿಚ್ ಕಾಮನ್ ಪಾಯಿಂಟಿಂದ ವೋಲ್ಟೇಜ್ ಮೀಟ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿಗೆ ವೋಲ್ಟೇಜ್ ಮೀಟರ್ ಸರ್ಕ್ಯೂಟ್ ಕನೆಕ್ಷನ್ ಮುಗಿದಿದೆ. ಲೈನ್ 1ಇಂದ ಆಫ್ ಇನ್ಪುಟ್ ಟರ್ಮಿನಲ್ ಕೊಟ್ಕೊಳ್ಳೋಣ. ಆಫ್ ಔಟ್ಪುಟ್ ಟರ್ಮಿನಲಿಂದ ಆನ್ ಇನ್ಪುಟ್ ಟರ್ಮಿನಲ್ ಕನೆಕ್ಷನ್ ಮಾಡ್ಕೊಳ್ಳೋಣ. ಆನ್ ಔಟ್ಪುಟ್ ಟರ್ಮಿನಲಿಂದ A1ಗೆ ಕನೆಕ್ಷನ್ ಮಾಡ್ಕೊಳ್ಳೋಣ. ಕಾಯಿಲ್ ಇನ್ನೊಂದು ಟರ್ಮಿನಲ್ A2ಗೆ ಬ್ಲೂಯಿಂದ ಕನೆಕ್ಷನ್ ಮಾಡ್ಕೊಳ್ಳೋಣ. A1 ಟರ್ಮಿನಲಿಂದ NO ಟರ್ಮಿನಲ್ಗೆ ಒಂದು ಕನೆಕ್ಷನ್ ಮಾಡ್ಕೊಳ್ಳೋಣ. ಆನ್ ಬಟನ್ ಇನ್ಪುಟ್ ಟರ್ಮಿನಲಿಂದ ರಿಲೇ NCಗೆ ಕನೆಕ್ಟ್ ಮಾಡ್ಕೊಳ್ಳೋಣ. NC ಔಟ್ಪುಟ್ಟಿಂದ ಪ್ರಿವೆಂಟರ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಪ್ರಿವೆಂಟರ್ ಇನ್ನೊಂದು ಟರ್ಮಿನಲಿಂದ ಕಾಂಟ್ಯಾಕ್ಟರ್ NO ಟರ್ಮಿನಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಸ್ಟಾರ್ಟ್ರದ್ದು ಪವರ್ ಕನೆಕ್ಷನ್ ಮತ್ತು ಕಂಟ್ರೋಲ್ ಕನೆಕ್ಷನ್ ಎರಡೂ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Subscribe my YouTube channel for more informational videos.